ಜಿಲ್ಲೆಯಲ್ಲಿ ಇನ್ಯಾವುದು ಹೊಸ ವೈರಸ್ ಬಂದಿದೆ, ಡೆಂಗು ಜ್ವರ ಕಾಯಿಲೆ, ಕೋವಿಡ್ ಜ್ವರ ಕಾಯಿಲೆ ಅದು ಬರುತ್ತೆ. ಈ ಸಾಹಿತ್ಯ ಹೋಗಬೇಡಿ ಅಥವಾ ದಾರಿ ಮತ್ತೆ ಆಗಬಿಡುತ್ತೆ ಅಥವಾ ನಿಮ್ ಕೆಲಸ ವಜಾ ಮಾಡಿಕೊಳ್ಳೋ ಹೋರಾಟ ನಡೀಲಿ. ಈ ಕೇಳಿ ನಿಮಗೆ ಶುಭ ಕೋರ್ತೀನಿ. ಮತ್ತೆ ನೀವು ದೇಹ ಗಳಿಸೋವರೆಗೂ ಇಲ್ಲಿಂದ ಕಣ್ಣೀರು ಮಾಡುವಂತ ಸಂಕಲ್ಪ ಕೈಗೊಳ್ಳಿ ಅಂತ ಬೆಲೆ ಕೊಡ್ತಾ ನೀವೆಲ್ಲವರೆಗೂ ಕೂತಿರ್ತೀರ ಅವ್ರವರೆಗೂ ನಮ್ಮ ಸಂಘ ನಿಮ್ಗೆ ಒಳಗಿದೆ. ನೀವು ಜೈಲಿಗಾಗ್ತಾರ ನಮ್ಮ ಸಂಘ ನಾವು ಬರ್ತೀವಿ ನಿಮ್ಗೆ ಜೈಲು ಬರ್ತೀವಿ. ಈ ಮಾತು ಹೇಳ್ತಾ ನನ್ನ ಮಕ್ಕಳ ಮುಗಿಸಿ ನೀವೆಲ್ಲ ಶುಭ ಕೊಡ್ತೀನಿ. ನಿಮ್ಮ ಬೇಡಿಕೆ ಈಡೇರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾಷಾ ಸಂಘಟನೆ ಯಾವಾಗಲಿ ಮಾತನಾಡಲಿಕ್ಕೆ ನಮ್ಮ ಹೆಸರು ಗೀತಾ ಅಂತ. ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಮೇಡಮ್. ನಮಗೆ 15 ವರ್ಷದಿಂದ ನಾವು ಕೆಲಸ ಮಾಡ್ತಿದೀವಿ. ಸರಿಯಾಗಿ ವೇತನ ಕೊಡ್ತಾ ಇಲ್ಲ. ನಮಗೆ ಬರೀ 7,000 ಕೊಡ್ತಿದ್ದಾರೆ. 7,000ದಲ್ಲಿ ನಮಗೆ ಜೀವನ ಸಾಗಿಸಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ಟ್ರೈಕ್. ಇನ್ನು ಇದು ನಿರ್ದಿಷ್ಟವಾದ ಸಮಯ ಇಲ್ಲ ಮೇಡಮ್, ಅನಿರ್ದಿಷ್ಟ ಹೋರಾಟ ಇದು. ಎಲ್ಲಿವರೆಗೂ ಮುಂದುವರಿಯುತ್ತೆ ಅಲ್ಲಿವರೆಗೂ ಮೇಡಮ್. ಸುಮಾರು ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೇಡಿಕೆ 15,000. ಬೆಳಗ್ಗೆ ಬಂದಿರೋದು ಬೆಳಗಿನ ಜಾವ 3 ಗಂಟೆ. ನಮ್ಮ ಸಂಘಟನೆಯವರೆಲ್ಲ ನಮ್ಮ ಜೊತೆನೆ ಇದ್ದಾರೆ. ನಮಸ್ಕಾರ. ನಾವು ಮಂಡ್ಯ ಜಿಲ್ಲೆಯಿಂದ ಬಂದಿರೋದು. ನಾವು ಇಲ್ಲಿ ಏನು ಬಂದಿದ್ದೀವಪ್ಪ ಅಂತಂದ್ರೆ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಏನೇ ಕೆಲಸ ಮಾಡಿದ್ರು ನಮ್ಗೆ ಕೈಗೆ ದುಡ್ಡು ಸಿಗ್ತಾ ಇಲ್ಲ. ನಾವು ನಮ್ಗೆ ಹಣ ಸಿಗ್ತಾ ಇಲ್ಲ. ನಾವು ಕೆಲಸ ಮಾಡಿದ್ರು ನಮ್ಗೆ ಸರಿಯಾಗಿ ಸಾಂಗ್ಗೆ ಗೌರವಧನ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಮಕ್ಕಳನ್ನ ಸಾಕೋದು, ನಾವು ಮನೆ ಮೇಂಟೈನ್ ಮಾಡೋದು ಎಲ್ಲ ಬರೀ ವಿಧವೆಯನ್ನ ತಗೊಂಡಿದ್ದಾರೆ. ಮತ್ತೆ ಸಿಂಗಲ್ ಪೇರೆಂಟ್ಸ್ ತಗೊಂಡಿದ್ದಾರೆ. ಈಗ ಮನೆಯಲ್ಲಿ ಕೆಲಸ ಇರುತ್ತೆ, ನಮ್ಗೆ ಹೊರಗಡೆನೂ ಕೆಲಸ ಇರುತ್ತೆ, PSCಗಳಲ್ಲೂ ಕೆಲಸ ಇರುತ್ತೆ. ಹಂಗಾಗಿ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡೋದು ಕಷ್ಟ ಆಗ್ತಾ ಇಲ್ಲ ನಮ್ಗೆ. ನಾವು ಮಾಡೋದ್ರಿಂದ ನಮ್ಗೆ ಯಾವ್ದು ನಮ್ ಕೈಗೆ ಬರೀತಾ ಇಲ್ಲ. ಮತ್ತೆ ಅದ್ರ ಜೊತೆಗೆ ನಮ್ಗೆ ಕಾರ್ಮಿಕರ ಕೂಲಿ ಕಾರ್ಮಿಕರಿಗೆ 350 ರೂಪಾಯಿ ದಿನ 350 ರೂಪಾಯಿ ಕೊಡ್ತಾವ್ರೆ. ನಮ್ಗೆ ಅದಕ್ಕಿಂತಲೂ ನಾವು ಕಡೆ ನಮ್ಗೆ ಅವ್ರು ದಿನ 350 ರೂಪಾಯಿ ಅವ್ರಿಗೆ ಕೊಡ್ತಾ ಇದಾರಲ್ಲ. ಹಂಗಾಗಿ ನಮ್ಗೆ ಬರೀ 5,000 ಯಾವತ್ತೂ ನಮ್ಗೆ ಸಾಕಾಗ್ತಾ ಇಲ್ಲ. ಬರೀ 5,000 ಕೊಡೋದು. ಈ ಸರ್ಕಾರ ನಮ್ಮ ಮೇಲೆ ಕನಿಕರಣ ಬರಲ್ಲ ಸರ್ಕಾರಕ್ಕೆ. ನಮ್ಮ ಆಶಾಗಳು ನಮ್ಮ ಕೆಂಪು ಸೀರೆಯವರು, ಗುಲಾಬಿ ಬಣ್ಣದ ಸೀರೆಯವರು ಅಂತ ಅವ್ರಿಗೆ ಕಾಣಿಸ್ತಾ ಇಲ್ವಾ? ಇಲ್ಲ ಅವ್ರಿಗೆ ಏನೋ ಒಂಚೂರು ಅವ್ರಿಗೆ ಮಾನವೀಯತೆ ಅನ್ನೋದಿಲ್ವಾ? ಬಿಟ್ಟು ಚಾಕರಿ ಬೇಯಿಸ್ಕೊತಾ ಇದ್ದಾರೆ. ನಮ್ಮನ್ನ 24 hours ನಾವು ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ನಮ್ಗೆ ತುಂಬಾ ನೋವಾಗ್ತಾ ಇದೆ. ದಯವಿಟ್ಟು ನಮ್ಮ ಮನವಿನ ಸ್ವೀಕರಿಸಿ ಸರ್ಕಾರ ನಮ್ಗೆ ಗೌರವಧನ ಹೆಚ್ಚಿಸ್ಬೇಕು ಅಂತ ನಾವು ನಿಜವಾಗ್ಲೂ ನಿಮ್ಗೆ ತುಂಬ ಹೃದಯದಿಂದ ನಾವು ಕೇಳ್ಕೊಳ್ತಾ ಇದೀವಿ. ನಮ್ದು ಮಂಡ್ಯ ಜಿಲ್ಲೆ, ನಾಗರತ್ನ ಮಂಡ್ಯ ಜಿಲ್ಲೆ. ಇಲ್ಲಿವರೆಗೂ ಯಾವ ಅಧಿಕಾರಿನೂ ಅದು ಉತ್ತರ ಕೊಟ್ಟಿಲ್ಲ ಕೂಡ. ಇದ್ರ ಬಗ್ಗೆ ಯಾವುದು ಕೂಡ ಚಿಂತೆ ಇಲ್ದರ ಹೋರಾಟಕ್ಕೆ ಮುನ್ನಡೆಯಬೇಕು, ಗೆಲ್ಲೋ ತನಕ ಹೋರಾಡಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರ ಸರಿದಾರಿ ಬರೋವರೆಗೂ ಬಿಡಬಾರ್ದು. ಸರ್ಕಾರ ನಮ್ಮ ಬೇಡಿಕೆಯನ್ನ ಮಂಜೂರು ಮಾಡೋವರೆಗೂ ನಾವು ಹೋರಾಟದಿಂದ ವಾಪಸ್ ಹೋಗಲ್ಲ ಅಂತ ಒಂದು ದಾಸ್ವ. ಸುತಾಂತನಿಗೆ ಮಹಾನ್ ಸಾಮ್ರಾಟ್ ಶಹೀದ್ ಆಜಾದ್ ಭಗತ್ ಸಿಂಗ್ ಅಂತಾರೆ. ಅದು ಬರಲ್ಲ ಅಂದ್ರೆ ನಾವು ಹೋರಾಡ್ತೀವಿ. ನಾವು ಜೀವ ತೆಗೆಯಕ್ಕೂ ಹೆಸರಲ್ಲ, ಜೀವ ಕೊಡಕ್ಕೂ ಹೆಸರಲ್ಲ. ಅದು ಮಾಡ್ಕೊಳ್ತೀವಿ. ಭಗತ್ ಸಿಂಗು ಜೀವ ಕೊಟ್ಟು ನಗರತ್ತಾನೆ. ಹಂಗೆ ಇವತ್ತು ನಮ್ಮ ದೇಶದಲ್ಲಿ ಹೋರಾಟದ ಆದರ್ಶ ಭಗತ್ ಸಿಂಗ್. ಅದಕ್ಕೆ ನಮ್ಮ ರಾಜ್ಯನ ಆಳುವಂತ ಹಳೆ ಬಿಜೆಪಿ ಶಾಂತಿ ಅಂದ್ರೆ ನಮ್ಗೆ ಸಿಗಲ್ಲ. ಅವ್ರ ಮೇಲೆ ನಮ್ಮನ್ನ ಮುರಿದು ತಿನ್ನಲಿಕ್ಕೆ ಸ್ನೇಹಿತರೆ ಈ ದೇಶ ಇವತ್ತು ಹಾಹಾಕಾರ ಆಗಿದೆ. ಕಾರಣ ಇದು
ಸೈನಿಕರು ಅವ್ರು ದುಡಿತಾರೆ, ಇನ್ಯಾವುದೋ ಸಲ ಇದು ಒಂದ್ ಕಾಲದಲ್ಲಿ ಚೆನ್ನಾಗಿತ್ತು ಗೊತ್ತಿಲ್ಲ ನಂಗೆ. ಆದ್ರೆ ಈ ಕಾಲದಲ್ಲಿ ಇದನ್ನ ಅಂಬಾನಿ ಅದಾನಿ ಮುಂದೆ ಹೇಳಿದ್ರೆ ಅವ್ರು ಜೀವ ಕೊಡ್ತು ನೋಡಿ. ನನ್ಗೆ ಸಿಗ್ಲಿಕ್ಕಿಲ್ಲ, ನನ್ನ ಜೀವನೇ ಕೊಡುವುದು ಬಹಳ ತುಂಬ್ತಾರೆ. ಆ ಸರ್ಕಾರದ ಹಣ ಯಾರು ಹೋಗ್ತಾ ಅವ್ರು ಹೋಗ್ತಾ ಇದೆ. ಇದುವರೆಗೂ ಕೂಡ ನಮ್ಮ ಕೇಂದ್ರ ಸರ್ಕಾರ 10 ಲಕ್ಷ ಕೋವಿಡ್ ಕಾಲದಲ್ಲಿ ನಿಮ್ಮನ್ನ ಫ್ರಂಟ್ ಲೈನ್ ವಾರಿಯರ್ ಮುಂಚೂಣಿ ಯೋಧರು ಅಂತ ಕರೆದು ಉಳಿದಾರ ಮಾಡಿ ಅದು ಮನೆ ಕೊಡಗಾರ ಅಷ್ಟೇ. ಅದಕ್ಕೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಬೇಡಿ ಅಂತ ಹೊನ್ನ ಶೂಲ ಬರೇ ಹೊಗಳಿಕೆ. ಅದು ಏನ್ ನಿಮ್ಗೆ ನ್ಯಾಯವಾಗಿ ಸಿಗಬೇಕು ಸಿಗಲ್ಲ. ನಮ್ಮ ಹೋರಾಟ ಸ್ವಲ್ಪ ದುಡ್ಡು ಜಾಸ್ತಿ ಆಗಲಿ ಅಂತಲ್ಲ, ಇಲ್ಲಿ ತಗೊಂಡಿರೋ ನಿರ್ಧಾರ ನಾವು ಆಶಾಗಳು ನಮ್ಮ ಬೇಡಿಕೆ ಈಡೇರೋವರೆಗೂ ಈ ಜಾಗ ಬಿಟ್ಕೊಂಡಲ್ಲ, ಇಲ್ಲೇ